ಭರತನಾಟ್ಯ ಕಲೆ ಭಾರತದ ಪುರಾತನ ಸಂಸ್ಕೃತಿಯ ಅವಿಭಾಜ್ಯ ಅಂಗವಾಗಿದೆ ಎಂದು ಶನಿವಾರ ಸಂತೆಯ ಮಕ್ಕಳ ತಜ್ಞ ಡಾಕ್ಟರ್ ಆರ್.ವಿ. ಚಿದಾನಂದ್ ಅಭಿಪ್ರಾಯಪಟ್ಟರು. ಶನಿವಾರ ಸಂತೆ ಪಟ್ಟಣದ ವಿಘ್ನೇಶ್ವರ ಕಲ್ಯಾಣ ಮಂಟಪದಲ್ಲಿ ಶನಿವಾರ ಸಂತೆ ಲಲಿತಾ ನಾಟ್ಯ ಲಯ ಅಕಾಡೆಮಿ ಆಫ್ ಕ್ಲಾಸಿಕಲ್ ಡ್ಯಾನ್ಸ್ ಶಾಲೆ ವತಿಯಿಂದ ಹಮ್ಮಿಕೊಂಡಿದ್ದ ನೃತ್ಯ ಶಾಲೆಯ 3ನೇ ವರ್ಷದ ವಾರ್ಷಿಕೋತ್ಸವ ಅಪರಾಜಿತ ನೃತ್ಯ ಶಾಲೆಯ ವಿದ್ಯಾರ್ಥಿಗಳ ನೃತ್ಯೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಇಂದಿನ ಯುವ ಜನಾಂಗ ಪಾಶ್ಚಿಮಾತ್ಯ ಸಂಗೀತ, ನೃತ್ಯದ ಕಡೆಗೆ ಆಸಕ್ತಿ ಬೆಳೆಸಿಕೊಳ್ತಾ ಇರುವ ಭರಾಟೆಯ ನಡುವೆ ಭಾರತದ ಪರಂಪರೆ ಮತ್ತು ಪುರಾತನ ಸಂಸ್ಕೃತಿಯಲ್ಲಿ ಒಂದಾದ ಭರತನಾಟ್ಯದಂತಹ ಶಾಸ್ತ್ರೀಯ ನೃತ್ಯಗಳತ್ತ ಆಸಕ್ತಿ ಬೆಳೆಸಿಕೊಂಡು ಪುರಾತನ ಸಂಸ್ಕೃತಿಯನ್ನು ಮತ್ತೆ ಬೆಳೆಸುತ್ತಿರುವ ಕಾರ್ಯ ಶ್ಲಾಘನೀಯವಾಗಿದೆ. ಈ ನಿಟ್ಟಿನಲ್ಲಿ ಪಟ್ಟಣದ ಲಲಿತಾ ನಾಟ್ಯಾಲಯದ ಭರತನಾಟ್ಯ ಕಲಾವಿದೆ ಸುನೀತಾ ವಸಂತಕುಮಾರ್ ನಾಟ್ಯ ಶಾಲೆಯನ್ನು ಬೆಳೆಸ್ತಾ ಇರುವುದು ಉತ್ತಮ ಬೆಳವಣಿಗೆಯಾಗಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಈ ದಿನದ ಈ ನಿಧಾನವಾಗಿ ನಾಟ್ಯ ಡ್ಯಾನ್ಸ್ ಅಂದ ಕೂಡಲೇ ನಮ್ಮ ಮನಸ್ಸಿನಲ್ಲಿ ಬರೋದು ಫಿಲ್ಮಿ ಡ್ಯಾನ್ಸ್ ಅಥವಾ ಚಲನಚಿತ್ರ ಒಂದು ಏನು ನೃತ್ಯ ಮಾಡ್ತಾರೆ ಅದೇ ಡ್ಯಾನ್ಸ್ ಅಂತ ಅಂದ್ಕೊಂಡ್ಬಿಟ್ಟಿದ್ದೀವಿ. ಯೂಶ್ವಲಿ ನಾವು ಸಾಧಾರಣವಾಗಿ ಯಾವುದೇ ಒಂದು ಸ್ಕೂಲಿಗೆ ಒಂದು ಸ್ಕೂಲ್ ಡೇಗೆ ಹೋದರೆ ಕಲ್ಚರಲ್ ಪ್ರೋಗ್ರಾಮ್ ಅಂತ ಹೇಳ್ತಾರೆ, ಲಲಿತ ಕಲೆ, ಜಾನಪದ ಕಲೆ ಪ್ರದರ್ಶನ ಅಂತ ಹೇಳ್ತಾರೆ. 10-12 ಫಂಕ್ಷನ್ಗಳು ಕಂಟಿನ್ಯೂಸ್ ನಡೆಯುತ್ತೆ ಪ್ರೋಗ್ರಾಮು. 12 ಕೂಡ ಫಿಲ್ಮಿ ಡ್ಯಾನ್ಸೇ ಇರುತ್ತೆ. ಆದರೆ ನಾವು ಎಲ್ಲಿ ಎಡುತ್ತಾ ಇದ್ದೀವಿ? ಈ ನಾಟ್ಯ ಅನ್ನೋದು ಜೀವನದ ಒಂದು ಅವಿಭಾಜ್ಯ ಅಂಗ. ನಾವು ನಮ್ಮ ಬೇರುಗಳನ್ನು ಬಿಟ್ಟು ಇನ್ನೆಲ್ಲೋ ಓಡ್ತಾ ಇದ್ದೀವಿ. ಬೇರಿಲ್ಲದೆ ಮರ ಇಲ್ಲ. ಮಕ್ಕಳು ಮಾತಾಡಬಾರ್ದು, ಇಲ್ಲಿ ಕೇಳಿ. ಮಕ್ಕಳು ಮಾತಾಡಬಾರ್ದೆ, ಅದು ದೇವರ ವಿಗ್ರಹ ಆಗುತ್ತೆ, ಇಲ್ಲ ದೇವರ ಮುಂದೆ ಹಚ್ಚಿಡುವ ದೀಪ ಆಗುತ್ತೆ. ಹೌದಲ್ಲ? ಮಣ್ಣು ಧೂಳು ಅಂತ ಏನು ಕರಿತೇವೆ, ಧೂಳು ಕಾಲು ಕಸದ ರೀತಿಯಲ್ಲಿ ನೋಡತಕ್ಕಂಥ ಮಣ್ಣು ಸಂಸ್ಕಾರವನ್ನು ಕೊಟ್ಟರೆ ದೇವರ ಮೂರ್ತಿಯೇ ಆಗುತ್ತೆ, ಇಲ್ಲ ದೇವರ ಮುಂದೆ ಹಚ್ಚಿಡುವ ಅಣತೆ ಆಗುತ್ತೆ. ಬಿದಿರಿಗೆ ಸಂಸ್ಕಾರವನ್ನು ಕೊಟ್ಟರೆ ಅದು ನಾದಸ್ವರವನ್ನು ಒಮ್ಮಿಸುವ ಸುಮಧುರ ಗಾನವನ್ನು ಹೊಂದಿಸ್ತಕ್ಕಂಥ ಕೊಳಲಾಗುತ್ತೆ, ಇಲ್ಲವೇ ತೂಗುವ ತೊಟ್ಟಿಲಾಗುತ್ತೆ, ಕೇರುವ ಮರ ಆಗುತ್ತೆ. ಚಿನ್ನಕ್ಕೆ ಸಂಸ್ಕಾರವನ್ನು ಕೊಟ್ಟರೆ ಅದು ಪೂಜೆ ಮಾಡುವ ವಿಗ್ರಹವೇ ಆಗುತ್ತೆ, ಇಲ್ಲ ಧರಿಸುವ ಆಭರಣವೂ ಕೂಡ ಆಗುತ್ತೆ. ವಿಘ್ನೇಶ್ವರ ಬಾಲಕಿಯರ ಪ್ರೌಢಶಾಲೆಯ ಶಿಕ್ಷಕ ಕೆಪಿ ಜಯಕುಮಾರ್, ಶನಿವಾರ ಸಂತೆ ಕ್ಲಸ್ಟರ್ ಸಿಆರ್ಪಿ ಸಿಕೆ ದಿನೇಶ್ ಈ ಸಂದರ್ಭ ಮಾತನಾಡಿದರು. ನಿಮ್ಮ ಮಕ್ಕಳು ಎಳೆಯುವಂಥದ್ದು ಕುಸ್ತಿ, ಹೀಗೆ ಕೈಯನ್ನು ಹಾಗೆ ಹೀಗೆ ಮಾಡಿದ್ದಕ್ಕೆ ನನಗೆ ಅರ್ಥವಾಗಲಿಲ್ಲ. ಭರತಮುನಿ ಹೇಳ್ತಾರೆ, ನನಗೂ ಗೊತ್ತಿಲ್ಲ. ನಮ್ಮ ಹಿಂದಿನಿಂದ ಬಂದದ್ದು ಆ ಮುದ್ರೆಗಳನ್ನು ನಾನು ಅದಕ್ಕೆ ಪೋಣಿಸಿ ನೃತ್ಯ ಸಂಯೋಜನೆ ಮಾಡಿದೆ. ನಿಜ ಭರತಮುನಿಗಳೇ, ಅದಲ್ಲ, ಅದಕ್ಕೆ ಒಂದು ಅರ್ಥವಿದೆ. ಹಸ್ತಗಳು ಎಂಬುದಾಗಿ ನಾನು ಪುಸ್ತಕವನ್ನು ಬರೀತೇನೆ. ಹಸ್ತಗಳಲ್ಲಿ ಒಂದು ಕೈಯಿಂದ ಮಾಡುವಂಥದ್ದು ನಮಸ್ಕಾರವನ್ನು 2 ಕೈಯಿಂದ ಮಾಡಬೇಕು. ಸಹಿತ ಅಸಹಿತ ಹಸ್ತಗಳು ಎಂಬುದಾಗಿ ನಾನು ಬೇರ್ಪಡಿಸಿ ನಂದಿಕೇಶ್ವರ ಶ್ಲೋಕಗಳೊಂದಿಗೆ ಅಭಿನಯ ದರ್ಪಣ ಅದಕ್ಕೆ ಬಂದಿದ್ದೀವಿ. ಆ ಮಕ್ಕಳಲ್ಲಿರ್ತಕ್ಕಂಥ ಕಲೆಯ ಅನಾವರಣ ಈ ಭರತನಾಟ್ಯದ ಮುಖೇನ ಆಗ್ತದೆ ಅಂತ ಹೇಳಿ ಬಂದಿದ್ದೇವೆ. ಇವರಿಗೆ ಇರ್ತಕ್ಕಂಥ ಕಾಳಜಿ ನಿಮ್ಮ ಅಕ್ಕಪಕ್ಕದಲ್ಲಿರ್ತಕ್ಕಂತಹ ಮನೆಯರಿಗೂ ಬಂದರೆ ಖಂಡಿತವಾಗೂ ಕೂಡ ನಮ್ಮ ಸಂಸ್ಕೃತಿ, ನಮ್ಮ ಭಾರತೀಯ ಸಂಸ್ಕೃತಿ ಬಹಳ ಹೆಮ್ಮೆಯ ಸಂಸ್ಕೃತಿ. ಅದನ್ನು ಬಿಂಬಿಸ್ತಕ್ಕಿರ್ತಕ್ಕಂಥದ್ದು ಏಕಮಾತ್ರ ಕಲೆ ನಮ್ಮ ಭರತನಾಟ್ಯ. ಗ್ಯಾರಂಟಿ ಅನುಷ್ಠಾನ ಸಮಿತಿಯ ತಾಲೂಕು ಅಧ್ಯಕ್ಷ ಜಿಎಂ ಕಾಂತರಾಜ್, ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷೆ ಗೀತಾ ಹರೀಶ್ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು.